ಸೊ ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಅಪ್ಪರ್ ಚೆಸ್ಟ್ 34, ಮಿಡಲ್ ಚೆಸ್ಟ್ 38 ಈ ಡಿಫರೆನ್ಸ್, ಅಪ್ಪರ್ ಚೆಸ್ಟ್ ಮತ್ತು ಮಿಡಲ್ ಚೆಸ್ಟ್ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅಲ್ಲಿ ಯಾವ ಥರ ಪ್ರಿನ್ಸಸ್ ಕಟ್ ಬ್ಲೌಸ್ ಬೋಟ್ ಡೀಪ್, ಬ್ಯಾಕಲ್ಲಿ ಬೋಟ್ ಡೀಪ್ ಇದೆ, ಅದು ಯಾವ ಥರ ಕಟಿಂಗ್ ಮಾಡಬೇಕು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ನೀವು ವಿಡಿಯೋನ ಒಂಚೂರು ಸ್ಕಿಪ್ ಮಾಡಬೇಡಿ. ಫಸ್ಟ್ ನೀವು ಅರ್ಧ ಇಂಚ್ ಬಿಟ್ಟು ಈ ಥರ ಮಾರ್ಕ್ ಮಾಡಿ. ಆಮೇಲೆ ನಿಮ್ಮದು ಬ್ಯಾಕ್ ಲೆಂತ್ ಎಷ್ಟು ಇದೆ ಅದರಲ್ಲಿ ½ ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕ್ ಮಾಡಿ. ಇದ್ರದ್ದು 13.5 ಇದೆ, ½ ಇಂಚ್ ಪ್ಲಸ್ ಮಾಡಿದರೆ 14 ಬರುತ್ತೆ. 14 ಅಲ್ಲಿ ಈ ಥರ ಮಾರ್ಕ್, ಈ ಮಾರ್ಕಿಂದ 14. ಬ್ಯಾಕ್ ಬೋಟ್ ಡೀಪ್ ಇದೆ, ಅದಕ್ಕೆ 7 ಇಂಚ್ ಡೌನ್ ಮಾಡಬೇಕು. ಇದು ಎರಡು ಮಾರ್ಕ್ಗೆ ಈ ಥರ ಸ್ಟ್ರೇಟ್. ಈ ಥರ ಸ್ಟ್ರೇಟ್ ಮಾರ್ಕ್ ಆದಮೇಲೆ ಇವಾಗ ಬ್ಯಾಕಲ್ಲಿ ಸ್ವಲ್ಪ ಬೋಟ್ ಡೀಪ್ ಬಂದು ಡೋರಿ ಬರುತ್ತೆ. ಹುಕ್ ಬಂದರೆ ಶೋಲ್ಡರಲ್ಲಿ 1 ಇಂಚ್ ಪ್ಲಸ್ ಮಾಡಬೇಕು. ಇದರಲ್ಲಿ ಡೋರಿ ಬರುತ್ತೆ, ಅದಕ್ಕೆ ನಿಮ್ಮದು ಶೋಲ್ಡರ್ ಎಷ್ಟು ಇದೆ ಅಷ್ಟು ಇಡಬೇಕು. ಇದ್ರದ್ದು 14 ಇದೆ, 14ದು ಡಿವೈಡೆಡ್ ಬೈ 2 ಮಾಡಿಕೊಂಡು 2 ಭಾಗ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಇವಾಗ ಅಪ್ಪರ್ ಚೆಸ್ಟ್ 34 ಇದೆ, ಮಿಡಲ್ ಚೆಸ್ಟ್ 38 ಇದೆ. ಅಪ್ಪರ್ ಚೆಸ್ಟಲ್ಲಿ 2 ಇಂಚ್ ಪ್ಲಸ್ ಮಾಡಬೇಕು. ಅಪ್ಪರ್ ಚೆಸ್ಟಲ್ಲಿ 2 ಇಂಚ್ ಪ್ಲಸ್ ಮಾಡಿದರೆ 34 ಇದೆ ಪ್ಲಸ್ 2 36 ಆಗಿದೆ. ಅದ್ರದ್ದು 4 ಭಾಗ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ನಿಮ್ಮದು ಎಷ್ಟು ಇದೆ ಅದರಲ್ಲಿ 2 ಇಂಚ್ ಪ್ಲಸ್ ಮಾಡಿಕೊಂಡು ಮಾರ್ಕ್ ಮಾಡಿ. ಇವಾಗ ವೇಸ್ಟ್ ಸೇಮ್ 4 ಭಾಗ ಮಾಡಿಕೊಂಡು ನೀವು ಮಾರ್ಕ್ ಮಾಡಿ. ಆಮೇಲೆ 1 ಇಂಚ್ ಎಕ್ಸ್ಟ್ರಾ 32 ಇದೆ, 32ದು ಡಿವೈಡೆಡ್ ಬೈ 4 8 ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ ಡಾಟ್ಗೋಸ್ಕರ. ಇದು 3 ಮಾರ್ಕ್ ಆದಮೇಲೆ ಇದು 3 ಮಾರ್ಕ್ಗೆ ಈ ಥರ ಸ್ಟ್ರೇಟ್, ಫಸ್ಟ್ ಈ ಮಾರ್ಕಿಂದ ಈ ಮಾರ್ಕ್ಗೆ, ಮತ್ತು ಇದೂ ಸೇಮ್ ಸ್ಟ್ರೇಟ್ 2 ಇಂಚ್ ಮೇಲೆಯಿಂದ ಈ ಥರ ಶೇಪ್. ಇವಾಗ ನಿಮಗೆ ಬ್ರೌಡ್ ಎಷ್ಟು ಬೇಕೋ ಅಷ್ಟು ಬ್ರೌಡ್ ಮಾರ್ಕ್ ಮಾಡಿಕೊಂಡು ಫಸ್ಟ್ ಇದು ಮಾರ್ಕ್ ಮಾಡಿ. 4.5 ನನಗೆ ಬ್ರೌಡ್ ಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೌಡ್ ಮಾರ್ಕ್ ಮಾಡಿ. ಆಮೇಲೆ ಈ ಥರ ½ ಇಂಚ್, ಅರ್ಧ ಇಂಚ್ ಈ ಥರ ಡೌನ್ ಮಾಡಿ. ಈ ಥರ ಡೌನ್ ಆದಮೇಲೆ ಅರ್ಮೋಲ್ ಮೆಜರ್ಮೆಂಟ್. ಇವಾಗ ಅರ್ಮೋಲ್ ಮೆಜರ್ಮೆಂಟ್ ಇದ್ರದ್ದು 16 ಇದೆ, ಅದು 16 ಇಂಚ್ ಬರಬೇಕು. ನೋಡಿ ಯಾವ ಥರ ಮೆಜರ್ ಮಾಡ್ತಾ ಇದ್ದೀನಿ, ಸೇಮ್ ಅದೇ ಥರ ಪರ್ಫೆಕ್ಟ್ ಇದೆ. ಇಲ್ಲಿ ½ ಇಂಚ್ ಎಕ್ಸ್ಟ್ರಾ ಇದೆ, ಅದು ½ ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ. ಇದು ಪರ್ಫೆಕ್ಟ್ ಇದೆ. ಇದು ಪರ್ಫೆಕ್ಟ್ ಆದಮೇಲೆ ಇವಾಗ ಡಾಟ್, ಬ್ಯಾಕ್ ಡಾಟ್, ಇದು ಟೋಟಲ್ ಮೆಜರ್ ಮಾಡಿ ಅದರದ್ದು 2 ಭಾಗ ಮಾಡಿಕೊಂಡು ಮೆಜರ್ಮೆಂಟ್ ಟೇಪ್ಗೆ ಸೇಮ್ ಹಂಗೆ ಇಡಿ. ಈ ಥರ 2 ಫೋಲ್ಡ್ ಮಾಡಿ, ಇಲ್ಲಿ ಮೆಜರ್ಮೆಂಟ್ ಇದೆ ಅಲ್ಲಿ ಮಾರ್ಕ್. ಈ ಮಾರ್ಕಿಂದ 4 ಇಂಚ್ ಬ್ಯಾಕ್ ಡಾಟ್ ಬರುತ್ತೆ. ಈ ಮಾರ್ಕಿಂದ 4 ಇಂಚ್, ಇದು 4 ಇಂಚ್ಗೆ ಈ ಥರ ಸ್ಟ್ರೇಟ್. 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟಿದ್ದೀರಾ, ಅದೇ 1 ಇಂಚ್ಗೆ ½ ಇಂಚ್ ಈ ಸೈಡ್, ½ ಇಂಚ್ ಈ ಸೈಡ್, ಅರ್ಧ ಇಂಚ್ ಈ ಸೈಡ್, ಅರ್ಧ ಇಂಚ್ ಆ ಸೈಡ್, ಎರಡು ಈ ಥರ ಮಾರ್ಕ್ ಮಾಡ್ಕೊಂಡು ನೀವು ಮಾರ್ಕ್ ಮಾಡಿ. ಇದು ಬ್ಯಾಕ್ ಡಾಟ್. ಇದು ಟೋಟಲ್ ಮಾರ್ಕ್ ಆದಮೇಲೆ ಇವಾಗ ಅದೇ ಮಾರ್ಕ್ ಅಲ್ಲಿ ಕಟಿಂಗ್ ಮಾಡಬೇಕು. ನೋಡಿ ಸೇಮ್ ಅದೇ ಮಾರ್ಕ್ ಅಲ್ಲಿನೇ ಕಟಿಂಗ್ ಮಾಡಬೇಕು. ಸೈಡಲ್ಲಿ 2 ಇಂಚ್ ಮಾರ್ಜಿನ್ ಎಕ್ಸ್ಟ್ರಾ ಇರಬೇಕು. ಇದು ಚೆಸ್ಟ್ ಮೆಜರ್ಮೆಂಟ್, ಇಲ್ಲಿ ನಾಚ್ ಹಾಕಬೇಕು. ಬ್ಯಾಕ್ ಕಟಿಂಗ್ ಆಗಿದೆ ನಿಮ್ಮದು, ಫ್ರಂಟ್ ಕಟಿಂಗ್ ಮಾಡಬೇಕು. ಫಸ್ಟ್ ಇದು ಸ್ಟ್ರೇಟ್ ಕಟಿಂಗ್ ಮಾಡಿ. ಕಟಿಂಗ್ ಆದಮೇಲೆ ಇದ್ರ ಮೇಲೆ ಇಡಬೇಕು ನೀವು ಫಸ್ಟು. ಇವಾಗ ನಿಮಗೆ ಎಷ್ಟು ಹೂಕಾಯಿಯಲ್ಲಿ ಎಷ್ಟು ಮಾರ್ಜಿನ್ ಬೇಕು ಅಷ್ಟು ಫಸ್ಟ್ ನೀವು ಮಾರ್ಕ್ ಮಾಡಿ. ಆಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಕಟಿಂಗ್ ಮಾಡಿ. ಇವಾಗ ಇದರಲ್ಲಿ
ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿ. ನಿಮ್ಮದು ಫ್ರಂಟ್ ಲೆಂತ್ ಎಷ್ಟು ಇದೆ ಅದರಲ್ಲಿ 1 ಇಂಚ್ ಪ್ಲಸ್ ಮಾಡಿಕೊಂಡು ಇಲ್ಲಿಂದ ಈ ಥರ ಮೆಜರ್ ಮಾಡಬೇಕು. ಮಾರ್ಕ್ ಮಾಡಬೇಕು. ಈ ಮಾರ್ಕ್ ಆದಮೇಲೆ ಇಲ್ಲಿ ಸ್ಟ್ರೇಟ್ ಕಟಿಂಗ್ ಮಾಡಬೇಕು. 4 ಇಂಚ್ ತನಕ, 4 ಇಂಚ್ ತನಕ ಈ ಥರ ಕಟಿಂಗ್ ಮಾಡಬೇಕು. ಇದು ಕಟಿಂಗ್ ಆದಮೇಲೆ ಸೇಮ್ ಇವಾಗ ಯಾವ ಥರ ಇದೆ ಅದೇ ಥರ ನೀವು ಕಟಿಂಗ್ ಮಾಡಿ. ಇದನ್ನು ಸೇಮ್ ಬ್ಯಾಕ್ ಆರ್ಮೋಲ್ ಶೇಪ್ ಯಾವ ಥರ ಇದೆ ಅದೇ ಥರ ಇಲ್ಲಿಂದ ಶೇಪ್ ಸ್ಟಾರ್ಟ್ ಆಗಿದೆ ಅಲ್ಲಿ ತನಕ ಕಟಿಂಗ್ ಮಾಡಬೇಕು. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ, ಇವಾಗ ಕಟಿಂಗ್ ಮಾಡಿದ್ದೀನಿ, ಸ್ಟಾಪ್ ಮಾಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ಇಡಬೇಕು ಬ್ಯಾಕ್ಗೆ. ಇವಾಗ ನಿಮ್ಮದು ಡಾಟ್ ಲೆಂತ್, ಡಾಟ್ ಪಾಯಿಂಟ್ ಎಷ್ಟು ಇದೆ ಅದು ನೋಡಿ. ಡಾಟ್ ಪಾಯಿಂಟ್ ಇದ್ರದ್ದು 10 ಇದೆ, 1/2 ಇಂಚ್ ಪ್ಲಸ್ ಮಾಡಿದರೆ 10.5. ಇವಾಗ ಇಲ್ಲಿಂದ ಟೋಟಲ್ 4.2 ಅಲ್ಲಿ ಮಾರ್ಕ್ ಮಾಡಬೇಕು. ಸೇಮ್ ಕೆಳಗಡೆ ಈ ಥರ ಮೆಜರ್ಮೆಂಟ್ ಟೇಪ್ ಬರಬೇಕು. ಇಲ್ಲಿಂದ 1/2 ಇಂಚ್ ಕಡಿಮೆ ಮಾಡಬೇಕು. ಇಲ್ಲಿ 4.2 ಇಟ್ಟಿದ್ದೀರಾ, ಕೆಳಗಡೆ 1/2 ಇಂಚ್ ಕಡಿಮೆ ಮಾಡಿಬಿಟ್ಟು ಮಾರ್ಕ್ ಮಾಡಬೇಕು. ನೋಡಿ ಇಲ್ಲಿಂದ 1/2 ಇಂಚ್ ಕಡಿಮೆ. ಇವಾಗ ಇಲ್ಲಿ ತನಕ ನೀವು ಕಟಿಂಗ್ ಮಾಡಿದರೆ ಅಲ್ಲಿ ಒಂದು ಮಾರ್ಕ್ ಮಾಡಿ. ಇದು 3 ಮಾರ್ಕ್ ಬಂದಿದೆ. ಈ 3 ಮಾರ್ಕ್ಗೆ ಈ ಥರ ಮಾರ್ಕ್. ಇದು ಮಾರ್ಕ್ ಆದಮೇಲೆ ಅದೇ ಮಾರ್ಕ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಈ ಥರ ಕಟಿಂಗ್ ಆದಮೇಲೆ ಸೇಮ್ ಇದ್ರ ಮೇಲೆ ಇಡಬೇಕು. ನೀವು ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಅದು ಕಟಿಂಗ್ ಮಾಡಿ. ಇಲ್ಲಿ ಕಟಿಂಗ್ ಮಾಡಿದರೆ ಈ ಶೇಪಿಂದ 1 ಇಂಚ್ ಎಕ್ಸ್ಟ್ರಾ ಇರಬೇಕು ಅಷ್ಟೇ. ಒಳಗಡೆ 2 ಇಂಚ್ 2.5 ಇಂಚ್ ಮಾರ್ಜಿನ್ ಇರಬೇಕು. ಸೇಮ್ ನೋಡಿ ಒಳಗಡೆ ಮಾರ್ಜಿನ್ ಇದೆ, ಬಟ್ಟೆ ಇದೆ, ಲೈನಿಂಗ್. ಸೇಮ್ ಯಾವ ಶೇಪಲ್ಲಿ ಕಟಿಂಗ್ ಮಾಡಿದರೆ ಅದೇ ಶೇಪಲ್ಲಿ ನೀವು ಮಾರ್ಕ್ ಮಾಡಿ ಫಸ್ಟ್. ಆಮೇಲೆ ಇದು ಡಾಟ್ ಪಾಯಿಂಟ್ದು ಮಾರ್ಕ್, ಇಲ್ಲಿನೂ ಈ ಥರ ಸ್ಟ್ರೇಟ್ ಸೇಮ್ ಇದರ ಮೇಲೆ ಸ್ಟ್ರೇಟ್ ಈ ಥರ ಕಟಿಂಗ್ ಮಾಡಿ. ಇದು ಕಟಿಂಗ್ ಆದಮೇಲೆ ಫಸ್ಟ್ ಇಲ್ಲಿ ಕಟಿಂಗ್, ಆಮೇಲೆ ಇಲ್ಲಿನೂ ಈ ಥರ ಕಟಿಂಗ್ ಮಾಡಬೇಕು. ಇಲ್ಲಿ ಹೋಗ್ತಾ ಹೋಗ್ತಾ ಈಕ್ವಲ್ ಆಗಿರಬೇಕು. ನೋಡಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಸೇಮ್ ಅದೇ ಥರ ಇಲ್ಲಿ ನೋಡಿ ಈಕ್ವಲ್ ಬಂದಿದೆ. ಬರೀ ಇಲ್ಲಿ ಫ್ರಂಟ್ ಲೆಂತ್ ಎಷ್ಟು ಇದೆ ಅಷ್ಟೇ, ಸೈಡ್ ಲೆಂತ್ ಯಾವ ಥರ ಇದೆ ಅಷ್ಟೇ ಇರಬೇಕು. ಇವಾಗ ಬ್ಯಾಕ್ ಶೇಪ್ ಯಾವ ಥರ ಇದೆ ಅದೇ ಶೇಪಲ್ಲಿ ನೀವು ಎಕ್ಸಾಕ್ಟ್ ಕಟಿಂಗ್ ಮಾಡಬೇಕು. ಸೇಮ್ ಇಲ್ಲಿನೂ ಸೇಮ್ ಸೈಡ್ ಅಲ್ಲಿನೂ ಫಸ್ಟ್ ಬ್ಯಾಕ್ ಸೈಡ್ ಅಲ್ಲಿ ಇಡಿ. ಆಮೇಲೆ ಫಸ್ಟ್ ನೀವು ಆರ್ಮೋಲ್ ಕಟಿಂಗ್ ಮಾಡಿ ಈ ತರ. ಈ ತರ ಕಟಿಂಗ್ ಆದ್ಮೇಲೆ ಬ್ಯಾಕ್ ಪೀಸ್ ತಗೊಳ್ಳಿ, ಇದರ ಮೇಲೆ ಇಡಿ. ಮತ್ತೆ ಇಲ್ಲಿ ನಾಚ್ ಮತ್ತೆ ಇದೇ ಮಾರ್ಕ್ ಅಲ್ಲಿ ಒಂದ್ಸತಿ ವಿಲ್ ಮಾರ್ಕ್ ಮಾಡಿ, ಯಾಕಂದ್ರೆ ಫ್ರಂಟ್ ಅಲ್ಲಿನೂ ಮಾರ್ಕ್ ಬಂದ್ಬಿಡುತ್ತೆ. ವಿಲ್ ಮಾರ್ಕ್ ಬಂದಿದೆ, ಅದೇ ವಿಲ್ ಮಾರ್ಕ್ಗೆ ಈ ತರ ಮಾರ್ಕ್ ಮಾಡಬೇಕು. ಇವಾಗ ಇದನ್ನು ಸೈಡ್ ಅಲ್ಲಿ ಇಡಬೇಕು. ಇಲ್ಲಿ ಮಾರ್ಕ್ ಇದೆ, ಸ್ಟ್ರೇಟ್ ಸ್ವಲ್ಪ ಮಾಡಬೇಕು. ಈ ಮೆಜರ್ಮೆಂಟ್ ಅಲ್ಲಿ ಇಲ್ಲಿಂದ 2.5 ಎಕ್ಸ್ಟ್ರಾ, ಯಾಕಂದ್ರೆ 4 ಇಂಚ್ ಡಿಫ್ರೆನ್ಸ್ ಇದೆ. ಅದಕ್ಕೆ ನಿಮ್ದು 2 ಇಂಚ್ ಡಿಫ್ರೆನ್ಸ್ ಇದ್ರೆ 1.5 ಇಡಿ, 3 ಇಂಚ್ ಡಿಫ್ರೆನ್ಸ್ ಇದ್ರೆ 1.5 ಇಡಿ. ಇದು 4 ಇಂಚ್ ಡಿಫ್ರೆನ್ಸ್ ಇದೆ, ಅದಕ್ಕೆ 2.5 ಇಡ್ತಾ ಇದ್ದೀನಿ. ಮತ್ತೆ ಈ ಮಾರ್ಕಿಂದ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡಬೇಕು. ಮತ್ತೆ ಈ ಮಾರ್ಕಿಂದ 1/2 ಇಂಚ್ ಹೊರಗಡೆ ಒಂದು ಮಾರ್ಕ್ ಮಾಡಬೇಕು. ಈ ತರ ಪ್ರಿನ್ಸೆಸ್ ಕಟ್ದು
ಡ್ರಾ ಮಾಡಬೇಕು. ಪ್ರಿನ್ಸಸ್ ಕಟ್ ಡ್ರಾಯಿಂಗ್. ಇದು ಪ್ರಿನ್ಸಸ್ ಕಟ್ದು ಶೇಪ್ ಬಂದ್ಬಿಟ್ಟಿದೆ. ಅದೇ ಶೇಪ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಇದು ಪ್ರಿನ್ಸಸ್ ಕಟ್ ಕಟಿಂಗ್ ಆಗಿದೆ. ಇವಾಗ ನೀವು ನೋಡಿ ಒಂದ್ಸತಿ ಇದು ಚೆಕ್ ಮಾಡಿ. ಇಲ್ಲಿಂದ ಅಟ್ಯಾಚ್ ಮಾಡಿದ್ರೆ ಸ್ವಲ್ಪ ಉದ್ದ ಆಗುತ್ತೆ. ಅದನ್ನ ಏನ್ ಮಾಡಬೇಕು ಅಂದ್ರೆ ಫಸ್ಟ್ ನೀಟಾಗಿ ಶೇಪ್ ಸ್ವಲ್ಪ ಪಾಯಿಂಟ್ ಬಂದ್ಬಿಟ್ಟಿದೆ, ಅದು ನೀಟಾಗಿ ಮಾಡಿ. ಇವಾಗ ಏನ್ ಮಾಡಬೇಕು ಅಂದ್ರೆ ಸ್ವಲ್ಪ ಈ ತರ ಅರ್ಧ ಇಂಚ್ ಕೆಳಗಡೆ ಕಟಿಂಗ್ ಮಾಡಿ. ಇವಾಗ ಇದು ಹೆವಿ ಸೈಜ್ ಇದೆ, ಅದಕ್ಕೆ ಸ್ವಲ್ಪ ಉದ್ದ ಆಗುತ್ತೆ. ಅದನ್ನ ಏನ್ ಮಾಡಬೇಕು, ಹಾಫ್ ಇಂಚ್ ಕಟ್ ಆದ್ಮೇಲೆ ಜಾಯಿಂಟ್ ಮಾಡುವಾಗ ಸ್ವಲ್ಪ ಲೂಸ್ ಕೊಡಬೇಕು. ಇದನ್ನ ಇದು ಟೈಟ್ ಇಡಬೇಕು ಜಾಯಿಂಟ್ ಮಾಡುವಾಗ. ಆಮೇಲೆ ಪರ್ಫೆಕ್ಟ್ ಆಗಿ ಬಂದ್ಬಿಡುತ್ತೆ. ಯಾಕಂದ್ರೆ ಇದು ಹೆವಿ ಸೈಜ್ ಇದೆ, 4 ಇಂಚ್ ಡಿಫರೆನ್ಸ್ ಇದೆ ಅದಕ್ಕೆ. ಇದು ಫ್ರಂಟ್ ಕಟಿಂಗ್ ಆಗಿದೆ. ಸ್ಲೀವ್ಸ್ ಕಟಿಂಗ್ ಮಾಡಬೇಕು. ನೋಡಿ ಸ್ಲೀವ್ ಸೇಮ್ ಈ ತರ 2 ಫೋಲ್ಡ್. ಆಮೇಲೆ ಫಸ್ಟ್ ಈ ತರ ಮಾರ್ಕ್ ಮಾಡಿ. ಈ ಮಾರ್ಕ್ ಆದ್ಮೇಲೆ ನಿಮ್ದು ಸ್ಲೀವ್ ಲೆಂತ್ ಎಷ್ಟು ಇದೆ ಅದರಲ್ಲಿ ಹಾಫ್ ಇಂಚ್ ಪ್ಲಸ್ ಮಾಡಬೇಕು. 7 ಇಂಚ್ ಇದೆ, ಹಾಫ್ ಇಂಚ್ ಪ್ಲಸ್ ಮಾಡಿದ್ದೀನಿ. 7.5, 3.5 ಡೌನ್, ಅರ್ಮೋಲ್ ಡೌನ್. ಇವಾಗ ಅರ್ಮೋಲ್ ಎಷ್ಟು ಇದೆ ಅದ್ರದ್ದು 2 ಭಾಗ ಮಾರ್ಕ್ ಮಾಡಬೇಕು. 2 ಭಾಗ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ನೋಡಿ 16 ಇದೆ, 16ದು 2 ಭಾಗ ಮಾಡಿದ್ರೆ 8 ಬರುತ್ತೆ. 8 ಅಲ್ಲಿ ಬೇಕಿದ್ರೆ ನೀವು 2 ಪಾಯಿಂಟ್ ಕಡಿಮೆ ಅಲ್ಲಿ ಮಾರ್ಕ್ ಮಾಡಿ ಈ ತರ. ಆಮೇಲೆ ನಿಮ್ದು ಸ್ಲೀವ್ ಲೂಸ್ ಎಷ್ಟು ಇದೆ ಅದರಲ್ಲೂ 2 ಭಾಗ ಮಾಡಿಕೊಂಡು ಮಾರ್ಕ್ ಮಾಡಿ. ಇದು 2 ಮಾರ್ಕ್ ಆದ್ಮೇಲೆ ಈ ತರ ಮಾರ್ಕ್. ಆಮೇಲೆ ಇಲ್ಲಿಂದ ಈ ತರ ಶೇಪ್. ಈ ಶೇಪ್ ಬಂದ್ಮೇಲೆ ಇವಾಗ ನೋಡಿ ಮೆಜರ್ ಮಾಡಿ ತೋರಿಸ್ತೀನಿ. 16 ಇದೆ, ಅದರದ್ದು ಡಿವೈಡೆಡ್ ಬೈ 2 ಮಾಡಿದರೆ 8 ಬರಬೇಕು. ನೋಡಿ ಈ ಮಾರ್ಕ್ ಇಂದ ಮೆಜರ್ ಮಾಡಿದ್ರೆ ಸೇಮ್ 8 ಬರುತ್ತೆ. 1 ಪಾಯಿಂಟ್ ಜಾಸ್ತಿನೇ ಆಗುತ್ತೆ. ಬೇಕಿದ್ರೆ ನೀವು 2 ಪಾಯಿಂಟ್ ಕಡಿಮೆ ಮಾಡಿ, ಇಲ್ಲಾಂದ್ರೆ 8 ಅಲ್ಲಿನೇ ಮಾರ್ಕ್ ಮಾಡಿ. ಫಸ್ಟ್ ಈ ಮಾರ್ಕ್ ಇಂದ ಕೆಳಗಡೆ ಹಾಫ್ ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಕಟಿಂಗ್ ಮಾಡಬೇಕು. ಮತ್ತೆ ಇದೇ ಮಾರ್ಕ್ ಅಲ್ಲಿ ನೀವು ಕಟಿಂಗ್ ಮಾಡಿ. ಸೈಡ್ ಅಲ್ಲಿ 2 ಇಂಚ್ ಮಾರ್ಜಿನ್ ಇಡಬೇಕು ನೀವು. ಆಮೇಲೆ ಇಲ್ಲಿ ನಾಚ್, ಸೆಂಟರ್ ಅಲ್ಲಿನೂ ನಾಚ್. ಇವಾಗ ಫ್ರಂಟ್ ಕಟಿಂಗ್. ಇವಾಗ ಬ್ಯಾಕ್ ನೆಕ್ ಮತ್ತೆ ಫ್ರಂಟ್ ನೆಕ್. ಫ್ರಂಟ್ ನೆಕ್ ರೆಡಿ ಇದೆ, ಅದಕ್ಕೆ ಫ್ರಂಟ್ ನೆಕ್ ಕಟಿಂಗ್ ಮಾಡಲ್ಲ. ನಿಮಗೆ ಯಾವ ತರ ಬೇಕೋ ಆ ತರ ನೆಕ್ ಡ್ರಾ ಮಾಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಿ. ಬರೀ ನಾನು ತೋರಿಸ್ತೀನಿ. ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ ನೀವು ಮಾರ್ಕ್ ಮಾಡಿ. ಫಸ್ಟ್ 2 ಸೇರಿ ಮಾರ್ಕ್ ಮಾಡಬೇಕು. ಆಮೇಲೆ ನಿಮಗೆ ಯಾವ ತರ ಶೇಪ್ ಬೇಕೋ ಆ ತರ ಶೇಪ್ ನೀವು ಡ್ರಾ ಮಾಡಿ. ನಿಮ್ದು ಎಷ್ಟು ಡೀಪ್ ಇದೆ ಅಷ್ಟು ಡೀಪ್ ಮೆಜರ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿ. ಈ ತರ ಇದೆ ಶೇಪ್. ನಿಮ್ದು ಯಾವ ತರ ಇದೆ ಆ ತರ ಶೇಪ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಕಟಿಂಗ್ ಮಾಡಿ. ಇವಾಗ ಇದೇ ತರ ಶೇಪ್ ಇದೆ. ಫ್ರಂಟ್ ಅಲ್ಲಿ ರೆಡಿ ನೆಕ್ ಇದೆ. ಬ್ಲೌಸ್ ಆಗಿದೆ. ಮೇನ್ ಪೀಸ್ ಸೇಮ್ ಸಿಂಪಲ್ ಯಾವ ತರ ಕಟಿಂಗ್ ಮಾಡ್ತೀರಾ ಅದೇ ತರ ಕಟಿಂಗ್ ಮಾಡಬೇಕು.